ಹಾಯ್ ಎಲ್ರಿಗೂ ನಮಸ್ಕಾರ. ಇದು ವೀಕೆಂಡ್ ರಿಲ್ಯಾಕ್ಸ್ ಆ್ಯಂಡ್ ಇಡೀಸ್ ಬ್ಲಾಗ್ ಚಾಲೆಂಜಲ್ಲಿ ಇದು ಡೇ 12. ಸೊ ಇವತ್ತಿನ ಬ್ಲಾಗಲ್ಲಿ ನಾವೇನೇನು ಮಾಡ್ತಾ ಇದ್ದೀವಿ ಅಂತ ಕಂಪ್ಲೀಟಾಗಿ ವೀಡಿಯೋನ ಕೊನೆವರೆಗೂ ಮಿಸ್ ಮಾಡ್ದಂಗೆ ನೋಡಿ. ಇವತ್ತು ವಾರ ಆಗಿರೋದ್ರಿಂದ ಬೇಗನೆ ಎದ್ದು ಬೇಗ ಫ್ರೆಶ್ ಅಪ್ ಆದೆ ಮತ್ತು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಪೂಜೆಗೆ ರೆಡಿ ಮಾಡ್ತಿದ್ದೆ. ಹಾಗೆ ನೈವೇದ್ಯಕ್ಕೆ ಮತ್ತು ಹೂವು ಇಬ್ಬಿಟ್ಟಿತ್ತು, ಒಂದು ಪುಟಾಣಿಯಾಗಿ ಚೆನ್ನಾಗಿತ್ತು. ನನಗೆ ಫೇವ್ರೆಟ್ ಕಲರ್ ಅಂತಲೇ ಹೇಳ್ಬೋದು. ನಿಮ್ಮ ಫೇವ್ರೆಟ್ ಕಲರ್, ನಿಮ್ಮ ಫೇವ್ರೆಟ್ ಹೂವು ಯಾವುದು ಅಂತ ಕಮೆಂಟ್ ಮಾಡಿ. ಇವತ್ತು ಪೂಜೆಗೆ ಅಂತ ನಾನು ರಾಗಿ ಗಂಜಿ ಮಾಡ್ಕೊತಾ ಇದ್ದೀನಿ. ಅಮ್ಮನಿಗೆ ರಾಗಿ ಗಂಜಿ ಅಂದರೆ ತುಂಬಾ ಇಷ್ಟ, ಸೊ ಅದಕ್ಕೋಸ್ಕರ ರಾಗಿ ಗಂಜಿ ಮಾಡ್ಕೊತಾ ಇದ್ದೀನಿ. ರಾಗಿ ಗಂಜಿ ಜೊತೆಗೇ 2 ಸ್ಪೂನ್ ಮಿಲೆಟ್ಸ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಮಾಡ್ಕೊಂಡಿರೋ ಮಿಲೆಟ್ಸ್ ಪೌಡ್ರ್ ಮಾಡ್ಕೊಂಡಿರೋದು. ಸೊ ಅದನ್ನು 2 ಸ್ಪೂನ್ ಮಿಕ್ಸ್ ಮಾಡಿ ರಾಗಿ ಗಂಜಿ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ನನ್ನ ಫ್ರೆಂಡ್ ಮನೆಗೆ ಪ್ರತ್ಯಂಗಿರಿ ದೇವಿ ದುರ್ಗನ ಕರೆಸಿದ್ರು. ಅದಕ್ಕೋಸ್ಕರ ನಾನು ನಮ್ಮಣ್ಣ ಅಮ್ಮ ಎಲ್ಲರೂ ಹೋಗಿದ್ವಿ. ಅಲ್ಲಿಂದ ಬರೋಷ್ಟರಲ್ಲಿ ಸಂಜೆ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನೈಟ್ ಡಿನ್ನರ್ಗೆ ಏನು ಮಾಡೋದು ಅಂತ ಇವಾಗಲೇ ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ದೆ. ಸೊ ಫಸ್ಟು 4 ಪೊಟೇಟೊನ ಬೇಯಿಸ್ಕೊಂಡೆ. ಸೊ ಈ ಥರ ಶೇಪಲ್ಲಿ ಇರಬೇಕು, ದಪ್ಪ ದಪ್ಪವಾಗಿ ಇರಬೇಕು. ಅದನ್ನು ಇನ್ನೂ ಸ್ಮಾಲ್ ಸೈಜ್ಗೆ ಕಟ್ ಮಾಡಬಾರ್ದು. ಸೊ ನೆಕ್ಸ್ಟು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ನಾರ್ಮಲಾಗಿ ಬೇರೆ ಪಲ್ಯಕ್ಕೆ ಹಾಕೊಳ್ಳೋದು ಒಗ್ಗರಣೆನ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಈ ಪೊಟೇಟೋಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಅದು 5 to 10 minutes ಇದು ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲೇ. ಸೊ ದಟ್ ಅದು ಒಂಥರ ಕ್ರಿಸ್ಪಿನೆಸ್ ಆಗಿ ಒಂಥರ ಆಯಿಲ್ ಇಟ್ಕೊಳ್ಳುತ್ತಲ್ಲ, ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಈಗ 2 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಸಾಂಬಾರ್ ಪೌಡರು, ಹಾಗೆ ಅರಿಶಿನ ಮತ್ತು ಗರಂ ಮಸಾಲ, ಒಂಚೂರು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ಹಾಗೆ ಸಾಲ್ಟನ್ನು ಕೂಡ ಆ್ಯಡ್ ಅಪ್ ಮಾಡ್ಕೊಂಡಿದ್ದೀನಿ. ಸೊ ಫೈನಲಾಗಿ ಪೊಟೇಟೊ ಫ್ರೈ ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ರೆ ಮುಗೀತು.
ಜೊತೆಗೆ ನಾನು ರಸಮ್ ಮಾಡ್ಕೊಳ್ಳೋಣ ಅಂತ 2 ಟೊಮೆಟೊ ಮತ್ತು ಹುಣಸೆಹಣ್ಣ ನೀರಿಗೆ ಹಾಕ್ಕೊಂಡಿದ್ದೀನಿ. ಸೊ ರಸಮ್ಗೆ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಒಂದಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಪೆಪ್ಪರ್, ಒಂದು 4ರಿಂದ 6ವರೆಗೂ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಕೊಂಡೆ. ಒಂಚೂರು ರಸಮ್ ಪೌಡ್ರನ್ನ ಆ್ಯಡಪ್ ಮಾಡ್ಕೊತಿದ್ದೀನಿ ಸೊ ದಟ್ ಟೇಸ್ಟ್ ಬರಲಿ ಅಂತ. ಯೂಶ್ವಲಾಗಿ ಆ್ಯಡಪ್ ಮಾಡಲ್ಲ, ಬಟ್ ಇವತ್ತು ಆ್ಯಡಪ್ ಮಾಡಿದ್ದೀನಿ ಫ್ಲೇವರ್ ಬರಲಿ ಒಂಚೂರು ಅಂತ. ಸೊ ಫೈನಲಾಗಿ ರಸಮ್ ರೆಡಿ. ಸೊ ಗೈಸ್, ಫೈನಲಾಗಿ ಇವತ್ತು ರಸಮ್ ಜೊತೆಗೆ ಪೊಟ್ಯಾಟೊ ಫ್ರೈ ಮತ್ತು ಅನ್ನ ರೆಡಿ ಮಾಡಿಬಿಟ್ಟು ನೈಟ್ ಡಿನ್ನರ್ಗೆ ಅದು ರೆಡಿ ಆಯಿತು. ಸೊ ಇವತ್ತಿನ ಡೇ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಏನು ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಕೊನೆವರೆಗೂ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.